ನಮಸ್ಕಾರ. 10ನೇ ತರಗತಿಯ ಪದ್ಯಭಾಗ 3 ಹಲಗಲಿ ಬೇಡರು. ಇದೊಂದು ಜನಪದ ಪದ್ಯವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. 1857ರ ಒಂದು ಸ್ವಾತಂತ್ರ್ಯ ಸಮರದಲ್ಲಿ ಹೋರಾಡಿದ ವೀರರ ಒಂದು ಕಥೆಯನ್ನು ಲಾವಣಿ ಪದ್ಯದಲ್ಲಿ ವರ್ಣಿಸ್ತಕ್ಕಂಥ ಒಂದು ವಿಶೇಷತೆ ಮೂಡಿ ಬಂದಿರತಕ್ಕಂಥ 5 ಜನರ ವೀರರ ಕಥೆಯನ್ನು, ವೀರ ಮಾತೆಯರ ಕಥೆಗಳನ್ನು ಉಳಿಯುವಂಥ ಮುಧೋಳ ತಾಲೂಕಿನಂತೆ ಮೂಡಿ ಬಂದಿರತಕ್ಕಂಥ ಒಂದು ವಿಶೇಷತೆಯನ್ನು ನೋಡ್ತೀವಿ. ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ. ಜನಪದ ಕಥೆ, ಗಾದೆ, ಒಗಟು, ಲಾವಣಿಗಳು ಪ್ರಮುಖ ಪ್ರಕಾರಗಳು. ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ಕುರಿತು ವ್ಯಕ್ತಿ ಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳು ಪ್ರಮುಖ ಸ್ಥಾನ. ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ಲಾವಣಿ ವೀರತನ, ಸಾಹಸವನ್ನು ವರ್ಣಿಸಿರುವುದರಿಂದ ವೀರಗೀತೆ ಎಂದು ಕರೆಯುತ್ತಾರೆ. ಒಂದು ಘಟನೆಯನ್ನು ಆಧರಿಸಿದ್ದು ಕಥಾನಾತ್ಮಕವಾಗಿರುವ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿದ ಕಥೆ. ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿರುತ್ತವೆ. ಹಿಂದಿನಿಂದ ಪರಂಪರೆಯಲ್ಲಿ ಉಳಿದು ಬಂದಿದ್ದು ಐತಿಹಾಸಿಕ ಮಹತ್ವದ ಪಡೆ. ಗದ್ಯದ ಒಳಹಣ್ಣು, ಭಾವಗೀತದ ಸತ್ವವನ್ನು ಹೊಂದಿರುವ ಲಾವಣಿಗಳು ಧ್ವನಿ ರಮ್ಯತೆಯನ್ನು, ಅರ್ಥ ಸೌಂದರ್ಯವನ್ನು ಹೊಂದಿದೆ. ಕನ್ನಡ ನಾಡಿನ ಮೇಲೆ ಪರಗಿಡಗಳಿಂದ ದಾಳಿ, ದಂಗೆ ನಡೆಯುತ್ತಿದ್ದವು. ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ. ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ. ಇಂತಹ ವೀರ ಕಲಿಗಳ ವೀರ ಸಾಹಸ, ಉಜ್ವಲ ಜೀವನವನ್ನು ವರ್ಣಿಸುವ ಕಥಾನಾತ್ಮಕ ಕಾವ್ಯಗಳೇ ಲಾವಣಿಗಳು. ಜನತೆಯನ್ನು ಹುರಿದುಂಬಿಸಲು ಗೀತೆಗಳನ್ನು ಕಟ್ಟಿ ಹಾಡಿದ್ದಾರೆ. ಊರುಗಳಿಗೆ ಅವರಿಗೆ ಅಂಕಿತಗೊಳಿಸಿದ್ದಾರೆ. ಹಲಗಲಿಯ ಬೇಡರ ಲಾವಣ್ಯ ಅದಕ್ಕೊಂದು ನೈಜ ನಿದರ್ಶನ. ಹಲಗಲಿ ಬೇಡರ ಊರು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಅಂದು ಕಲಘಟಗಿ ಜಿಲ್ಲೆಯ ಸ್ಥಾನ ಹೊಂದಿತ್ತು. ಇಲ್ಲಿಂದ ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಹಲಗಲಿ ಬಂಟರು ಹತಾರ ಕದನ ಎಂಬ ವೀರ ರಸಯುಕ್ತವಾದ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು. ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳು. ಹಲಗಲಿಯ ರಾಮ, ಬಾಲ, ಹನುಮ, ಜಡಗ ಮೊದಲಾದ ವೀರರು ತಮ್ಮಲ್ಲಿ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬ್ಬಲಕ ಎಂಬ ಅಧಿಕಾರಿಗಳನ್ನು ಕೊಲೆಗೈದರು. ಇದರಿಂದ ಕ್ರೋಧಗೊಂಡ ಖಾರ್ ಸಾಹೇಬ ಕಲಘಟಗಿಯಿಂದ ದಂಡು ಕಳಿಸಿ ಹಲಗಲಿಯನ್ನು ಮುತ್ತಿ ದಂಗೆ ಎದ್ದವರನ್ನು ಬಗ್ಗುಗೊಳಿಸಿದನು. ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿದ ಕಥಾನಕವೇ ಈ ಲಾವಣ್ಯ. ಈ ಸಂದರ್ಭದಲ್ಲಿ ಅನಕ್ಷರಸ್ಥರ ಸಮುದಾಯದಲ್ಲಿದ್ದ ಸ್ವತಂತ್ರ ಪ್ರೇಮವನ್ನು ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇಲ್ಲಿನ ಆಶಯ. ಈ ಲಾವಣ್ಯವನ್ನು ಬಿ. ಎಸ್. ಗದ್ಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದು ಸಂಪಾದಿಸಿದ್ದಾರೆ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ. ಹೊತ್ತು ಅಂದರೆ ಸಮಯ. ಕತ್ತಿ ಹಿಡಿಯುವ ಜನ ಬೇಡರು, ಬಂಟರು ವೀರರು. ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿ ಬೇಡರಿಗೆ. ಹೋರಾಡುವ ಸಮಯ ಬಂದಿತು. ಇಂಥ ಹಲಗಲಿ ವೀರರು ಹೋರಾಡಿದರೂ ಅವರು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ವಿಲಾತಿಯಿಂದ ಹುಕುಮು ಕಳಿಸಿತು ಕುಂಪಣಿ ಸರಕಾರ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹಲಗರಹಳ್ಳಿ ಮುಧೋಳ ಹತ್ತಿರ ಮೆರೆಯಿತೋ ಸುತ್ತಮುತ್ತ. ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ, ಮಸಲತ್ತ ಕೈಯಾಣ ಹತಾರ ಕೊಡಬಾರದು ನಾವು 4 ಮಂದಿ ಜತ್ತ.
ಹತಾರ ಹೊಂದಿದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಹೊಡ್ರಿ ಜಗಳ ಕೂಡಿ ತೀರ್ತೇವು ಕುಮುಕಿ ನಮ್ಮದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ ಕಾರಕೂನನ ಕಪಾಳಕ್ಕ ಬಡಿದರ ಸಿಪಾಯಿ ನೆಲಕಬ್ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯಿತು. ವಿಲಾಯಿತಿ ಹುಕುಮಂದ್ರ ಆದೇಶ, ಹತಾರ ಆಯುಧ, ಮಸಲತ್ ಪಿತೂರಿ, ಕುಮುಕಿ ಸಹಾಯ. ಕಾರ್ಕೂನ್ ಗುಮಾಸ್ತ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಬ್ರಿಟಿಷ್ ಸರ್ಕಾರ ರಚಿಸಿದ ಆಡಳಿತಾತ್ಮಕ ಸಂಸ್ಥೆ. ಬ್ರಿಟಿಷ್ ಸರ್ಕಾರ ವಿಲಾಯಿತಿಯಿಂದ ವಿದೇಶ ಇಲ್ಲ ಜನರಿಗೆ ಜೋರು ಮಾಡಿ ಆಯುಧಗಳನ್ನೆಲ್ಲ ಕಸಿದು ಕೊಳ್ಳಿರಿ ಎಂದು ಆದೇಶವನ್ನು ಕಳಿಸ್ತಕ್ಕಂಥ ಒಂದು ವಿಶೇಷತೆಯಲ್ಲಿ ಮುಧೋಳದ ಹತ್ತಿರ ಇರುವ ಹಲಗರಹಳ್ಳಿ ಅಂದರೆ ಈಗಿನ ಹಲಗಲಿ ಜನ ಇದರ ವಿರುದ್ಧ ಹೋರಾಡಿ ಸುತ್ತಮುತ್ತ ಪ್ರಸಿದ್ಧಿಯಾಗುವಂತೆ ಮೆರೆಯಿತು. ಹಲಗಲಿ ಪ್ರಮುಖರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಎಂಬ 4 ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧವನ್ನು ಸತಾಯಿಸಿದರೂ ಕೊಡಬಾರದು, ಆಯುಧಗಳು ಹೋದರೆ ನಮ್ಮ ಜೀವನ ಸತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದರು. ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಕೊಂಡು ಇರುತ್ತೇವೆ, ಅವರ ಜೊತೆ ಜಗಳ ತೆಗೀರಿ ಎಂದು ಹಲಗಲಿ ಬೇಡರೆಲ್ಲ ಒಂದೆಡೆ ಸೇರಿಕೊಂಡು ಒಳಗಿಂದೊಳಗೆ ಮಾತು ಕೊಟ್ಟರು. ಆಯುಧಗಳನ್ನು ಕಸಿದುಕೊಳ್ಳಲು ಬಂದ ಗುಮಾಸ್ತನ ಕಪಾಳಕ್ಕೆ ಹೊಡೆದರು. ಈ ದುಃಖದ ಸುದ್ದಿಯನ್ನು ತಕ್ಷಣ ಸಿಪಾಯಿಯೊಬ್ಬನು ತನ್ನ ಸಾಹೇಬನಿಗೆ ಮುಟ್ಟಿಸಿದರು. ಸಿಟ್ಟಿಯಲ್ಲಿ ಮುಂಗೈ ಕಟ್ಟನೆ ಕಡಕೊಂಡು ಹುಕುಂ ಕೊಟ್ಟ ಸಾಹೇಬಾಗ ಕುದ್ರಿ ಮಂದಿ ಕೂಡಿ ಮುಟ್ಟಿತು ಹಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಸಿಡಿದಂಗ. ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರು ಹಿಡಿದುದಂಗ. ಕಾಗದ ಬರಿದು ಕಳುವ್ಯಾರೊ ಬೇಗ, ದಂಡು ಬರಲೆಂತ ಹಿಂಗ. ದಂಡ ಬಂದಿತು ತಯಾರಾಗಿ ಜಲದ ಮಾಡಿ ಹಲಗಲಿಗಿ. ಇಲ್ಲಿ ದಂಡು ಅಂದ್ರೆ ಸೈನ್ಯ, ಜಲದ ಅಂದ್ರೆ ತೀವ್ರ. ಸಾಹೇಬ್ ಈ ವಿಷಯವನ್ನು ತಿಳಿದು ಸಿಟ್ಟಿನಲ್ಲಿ ಕೈಗಳನ್ನು ಕಿವುಚಿಕೊಂಡು ಸೈನಿಕರಿಗೆ ಆದೇಶವನ್ನು ನೀಡಿದನು. ಆಗ ಅಶ್ವದಳ ಕಾಲ್ದಳ ಸೇರಿಕೊಂಡು ಹಲಗಲಿಯ ಸ್ಥಳವನ್ನು ಮುಟ್ಟಿತು. ಇದನ್ನು ನೋಡಿದ ಹಲಗಲಿ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಒಳಗಿನಿಂದ ಗುಂಡುಗಳನ್ನು ಹೊಡೆದರು. ಇದರಿಂದ ಹೊರಗಿನ ಜನರಿಗೆ ಗುಂಡುಗಳು ಬಿದ್ದಾಗ ದಂಗು ಹಿಡಿದು ಹಿಂದೆ ಸರಿದು ನಿಂತರು. ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಎಂದು ಸಾಹೇಬ್ ಪತ್ರ ಬರೆದು ಮೇಲಿನ ಅಧಿಕಾರಿಗೆ ಕಳಿಸಿದನು. ತೀವ್ರವಾಗಿ ಸೈನ್ಯ ತಯಾರಾಗಿ ಹಲಗಲಿಗೆ ಬಂದಿತು. ಬೆನ್ನತ್ತಿ ತಿರಿವಿ ಕಡಿದರು, ಏನೂ ಉಳಿಯದಂಗ ನಡಿವೆ ಹಾಕ್ಕೊಂಡು ಹೊಡೆದರು, ಗುಂಡು ಕರುಣ ಇಲ್ಲದಂಗ. ಚೇಟೆಕಾರರು ಚೌಕಿ ಮಾಡುತ್ತ ನಡೆದರು ಹೇಳದೆ ಗುಡದಾಗ. ಅಗಸಿಗೆ ಬಂದು ಹೆಬಲಕ ಸಾಬ ಹೇಳ್ತಾನ ಬುದ್ಧಿ ಮಾತ, ಕೊಡುತೀವಿ ಕಬುಲ ಕೇಳರಿ ಮಾತ್ರ, ಹೋಗಬ್ಯಾಡ್ರಿ ಸತ್ತ ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿತ್ತ. ಅಗಸಿ ಹೆಬ್ಬಾಗಿಲು. ಚೇಟೆಕಾರರು ಅಂದ್ರೆ ಆಂಗ್ಲೋ ಇಂಡಿಯನ್. ಹೆಬ್ಬಲಗ ಸಾಹೇಬ್ ಅಂದರೆ ಹೆನ್ರಿ ಹ್ಯಾವ್ಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿ. ಅಲ್ಲಿಗೆ ಬಂದು ದಂಡು ಬ್ರಿಟಿಷರನ್ನು ಹಿಂದೆ ಹೋಗಿ ತಿರುವಿ ಹಾಕಿ ಏನೂ ಉಳಿಯದ ಹಾಗೆ ಕಡಿದು ಹಾಕಿದರು. ಬೇಡರನ್ನು ಮಧ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹೊಡೆದರು. ಚೇಟೆಕಾರರು ಆಂಗ್ಲೋ ಇಂಡಿಯನ್ಸ್ ಬೇಡರನ್ನು ಕಾವಲು ಕಾಯುತ್ತಾ ಇರುವಾಗ ಬೇಡರು ಗುಡ್ಡದ ಕಡೆ ಹೋದರು. ಆಗ ಸಾಹೇಬ್ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿ ಮಾತನ್ನು ಹೇಳುತ್ತಾನೆ. ಶರಣಾಗಲು ಒಪ್ಪಿಗೆ ನೀಡುತ್ತೇವೆ, ಸತ್ತ ಹೋಗಬೇಡ್ರಿ ಎನ್ನುವ ಮಾತಿನ ಮೇಲೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಂತನು. ಜಡಗ ಹೇಳ್ತಾನು ಹೊಡೀರಿ ಇವರ ಪೂರಾ ಘಾತಕರ, ವಿಶ್ವಾಸಘಾತಕ ಮಾಡಿದವರಿವರ. ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಕೆದಿತಾರು, ಮುಂದ ನಮಗ ಘೋರ ಅಂದು ಹೊಡೆದಾನು. ಒಂದು ಗುಂಡಿಗೆ ಆದ ಸಾಹೇಬ ನಟಾರ ಕಾರ. ಸಾಹೇಬ್ ಬೆಂಕಿ ಚೂರಾದ, ಲೂಟಿ
ಮಾಡದಂತನೋ ಊರ. ಸಿಟ್ಟಿಲೆ ಹೊಡೆದರು ಸಿಡಿಲಿ ಸಿಡಿದಂಗ ಗುಂಡು ಸುರಿದಾವ ಭರಪೂರ. ಹನುಮ ಹೇಳತಾನ ಗುಂಡು ಹೊಡೆದು ಕೆಡವು ನಷ್ಟ ಬಾರ. 300 ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ. ಭೀಮನು ಎದುರಿಗೆ ನಿಂತ 5 ಮಂದಿಗೆ ಮತ್ತ ಬಾಲನು ಕಡಿದ ಕಸರತ್ತ. ಕುದುರೆಯ ಕಡಿದು 10-20 ರಾಮನ ಕಡಿತ ವಿಪರೀತ. ಕಾಲುವೆ ಹರಿತು ರಕ್ತ 1000 ಅಳಿವಿಗೆ ಒಂದು ಕೂಗುತ್ತಾನೋ ಕಡೀರಿ ಅಂತ. ಮತ್ತ 4 ಮಂದಿ ಹಿಂಗ ಕಡಿದು ಸತ್ತರು ಹಲಗಲಿ ಬಂಟರನ್ನ ಜನಕ. ಘಾತಕರು ಮೋಸಗಾರರು ಪಿತೂರಿ ಕುತಂತ್ರ ಒಳಗೋರ ತೀಕ್ಷ್ಣ ಭರಪೂರ ಯಥೇಚ್ಛ ಕಸರತ್ತು ಚಮತ್ಕಾರ. ಕಾರಸಾಹೇಬ ಅಲೆಕ್ಸಾಂಡರ್ ವಿಲಿಯಂ ಕೆರಿ. ಜಡಗ ಹೇಳ್ತಾನೆ ಇವರನ್ನ ಹೊಡ್ರಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ವಿಶ್ವಾಸವಂಚಕರು, ಇವರ ಮೇಲೆ ನಂಬಿಕೆ ಇಲ್ಲ. ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ, ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡೆಯುತ್ತಾನೆ. ಸಾಹೇಬ್ ಭಯಭೀತನಾಗುತ್ತಾನೆ. ಇದರಿಂದ ಸಿಟ್ಟಿಗೆದ್ದ ಊರನ್ನೆಲ್ಲ ಲೂಟಿ ಮಾಡ್ರಿ ಎಂದು ಹೇಳುತ್ತಾನೆ. ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿಲು ಸಿಡಿದ ಹಾಗೆ ಗುಂಡುಗಳನ್ನು ಹೊಡೆದರು. ಗುಂಡುಗಳು ಯಥೇಚ್ಛವಾಗಿ ಸುರಿದವು. ಆಗ ಹನುಮ ಹೇಳುತ್ತಾನೆ, ಗುಂಡು ಹೊಡೆದು ಇವರನ್ನು ಸಾಲಾಗಿ ಕೆಡವಿ ನಾಶ ಮಾಡ್ರಿ. ತಕ್ಷಣ 300 ಜನ ಸೈನಿಕರು ಮೈಮೇಲೆ ಎರಗಿದರು. ಆಗ ಕದನ ಜೋರಾಯಿತು. ಭೀಮನು ಎದುರಿಗೆ ನಿಂತ 500 ಮಂದಿಯನ್ನು ಬಾಲನು ಚಮತ್ಕಾರ ಮಾಡಿ 10-20 ಕುದುರೆಗಳನ್ನು ಕಡಿದು ಹಾಕಿದನು. ರಾಮನು ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯಿತು. 1000 ಜನರಿಗೆ ಒಬ್ಬ ಕೂಗಿ ಹೇಳುತ್ತಾನೆ, ಮತ್ತೆ ಮತ್ತೆ ಕಡಿದು ಹಾಕಿರೋ ಎಂದು. ಹೀಗೆ 4 ಮಂದಿ ಕಡಿದು ಸತ್ತು ಹೋದರು. ಇವರು ಹಲಗಲಿ ಜನಕ್ಕೆ ವೀರರು. ಕೊಡಲಿಕೋರೆ ಕುಡ ಭಿನ್ನನ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು. ಬೀಸುಕಲ್ಲ ಹಾಳಾಗಿ ಹೋಯಿತು. ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಸಿಕ್ಕಿದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ. ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲೆಳ್ಳಷ್ಟು ಕಾಣದೆ ಹೋಯಿತು. ಕೆಟ್ಟ ವರ್ಣಿಸಿ ಹೇಳದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯೆಯಿಂದ ಹಾಡಿದೆನ್ನ ಜನಕ. ಕೋರೆ ಕುಡಗೋಲು ಕುಡ ನೇಗಿಲ ಚರಗಿ ಅಂದರೆ ತಂಬಿಗೆ, ಕೊಳ್ಳಿ ಅಂದರೆ ಬೆಂಕಿ. ಕೊಡಲಿ ಕುಡಗೋಲು ಕೂಡ ಕಬ್ಬಿನ ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳ ಸೂತ್ರ ಬೀಸುಕಲ್ಲು. ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಹೋಗಿದ್ದರಿಂದ ಹಾಳಾಗಿ ಹೋಯಿತು. ಇದನ್ನು ನಾನೆಷ್ಟು ವರ್ಣಿಸಿ ಹೇಳಲಿ. ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರೂ ಬೂದಿ ಮಾಡಿ ಹಲಗಲಿಯ ಏಳಷ್ಟು ಗುರುತು ಉಳಿಯದೆ ಕಾಣದೆ ಹೋಯಿತು. ಇದನ್ನು ಕೆಡಿಸಿ ವರ್ಣಿಸಿ ಹೇಳದೆ ಕೆಂಡಷ್ಟು ಕುರ್ತಕೋಟಿಯ ಕಲ್ಮೇಶನ ದಯೆಯಿಂದ ಹಾಡಿದೆನು ಅನ್ನ ಜನಕ್ಕೆ ತಿಳಿಸಲು ಹಾಡಿದೆನು. ಮುಂದಿನ ಪದ್ಯವನ್ನು ನೋಡೋಣ. ಧನ್ಯವಾದಗಳು.